ವಿಧಿ ಕೆಲವರು ಬಾಳಲ್ಲಿ ಹೇಗೆ ಆಟ ಆಡುತ್ತೆ ಅಂದ್ರೆ, ಅದೇ ತಾಯಿ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ, ಇದೇ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಒಂದು ಮಗು ನೀರಿನಲ್ಲಿ ಮುಳುಗಿ ಸತ್ತಿದೆ. ದುರಂತ ಈ ಬಾರಿ ಗಣೇಶನ ಹಬ್ಬದಲ್ಲಿ ಪಟಾಕಿ ದುರಂತ ಆಗಿ ಸತ್ತಿದೆ. ಪ್ರಶ್ನೆಗೆ ಹೋದಂತ ಒಬ್ಬ ಇನ್ನ ಯುವಕ ಬಾಳಿ ಬದುಕಬೇಕಿದ್ದಂತ ಜಾಕೀರ್ ಹುಸೇನ್ ಅಂತ ಹೇಳಿ ಒಬ್ಬ ಪೊಲೀಸ್ ಪೇದೆ ಕೈ ಇಲ್ಲೇನು ಮಾಂಸವೇ ಇಲ್ಲ, ತಿಂಡಿ ಎಲ್ಲ ಕಿತ್ಕೊಂಡು ಬಂದ್ಬಿಟ್ಟಿದೆ. ಒಂದು 6-7 ಜನ ತೀವ್ರತರವಾದ ಗಾಯಗಳಿಗೆ ಒಳಗಾಗಿದ್ದಾರೆ. ಆದ್ಮೇಲೆ ನಾನು ರಾಜಘಟ್ಟ ರವಿ ನಿಮ್ಮನ್ನ ಇಷ್ಟು ದಿವಸ ಬಹುತೇಕ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರಗಳು, ವಿವಾದಗಳಲ್ಲಿರ್ತಕ್ಕಂಥ ವಿಚಾರಗಳು, ಐತಿಹಾಸಿಕ ವಿಚಾರಗಳು, ಇಂಥ ವಿಚಾರಗಳ ಬಗ್ಗೆ ಮಾತ್ರ ನಾನು ನಿಮ್ಮನ್ನ ಮಾತಾಡಿಸ್ತಾ ಬಂದಿದ್ದೆ, ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದೆ. ಇವತ್ತು ಬಹಳ ಬೇಸರದಿಂದ, ನೋವಿನಿಂದ ಒಂಥರ ದಿಕ್ಕೆಟ್ಟಾಗ್ಬಿಟ್ಟಿದೆ ಮನಸ್ಸು. ಅಂತ ಒಂದು ನೋವಿನ ವಿಚಾರಕ್ಕಾಗಿ ನಾವು ಇವತ್ತು ಮಾತಾಡಬೇಕಾಗ್ತದೆ. ದೊಡ್ಡಬಳ್ಳಾಪುರದಲ್ಲಿ ಏನು ಬಹಳ ವಿಜೃಂಭಣೆಯಿಂದ ನಡಿಬೇಕಾಗಿದ್ದಂಥ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ನಗರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮುತ್ತೂರಿನಲ್ಲಿ ಒಂದು ಸ್ಫೋಟ ಆಗಿದೆ. ಬಹಳ ಬೇಸರ ಆಗ್ತದೆ, ಬಹಳ ನೋವಾಗ್ತದೆ. ಆ ಪರಿಸ್ಥಿತಿಗಳನ್ನು ನೋಡಿದ್ರೆ ನಿಜಕ್ಕೂ ಏನ್ ಹೇಳ್ಬೇಕು ಅಂತಾನೂ ಅರ್ಥ ಆಗಲ್ಲ, ಅಷ್ಟು ಬೇಸರ ಆಗ್ತದೆ. ಸುಮಾರು ಒಂದು ಮಗು ಸಾವನ್ನಪ್ಪಿದೆ. ಅಂತ ದುರಂತ ವಿಧಿ ಕೆಲವರು ಬಾಳಲ್ಲಿ ಹೇಗೆ ಆಟ ಆಡುತ್ತೆ ಅಂದ್ರೆ, ಅದೇ ತಾಯಿ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ, ಇದೇ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಒಂದು ಮಗು ನೀರಿನಲ್ಲಿ ಮುಳುಗಿ ಸತ್ತಿದೆ. ದುರಂತ ಈ ಬಾರಿ ಗಣೇಶನ ಹಬ್ಬದಲ್ಲಿ ಪಟಾಕಿ ದುರಂತ ಆಗಿ ಸತ್ತಿದೆ. ಪ್ರಶ್ನೆಗೆ ಹೋದಂತ ಒಬ್ಬ ಇನ್ನ ಯುವಕ ಬಾಳಿ ಬದುಕಬೇಕಿದ್ದಂತ ಜಾಕೀರ್ ಹುಸೇನ್ ಅಂತ ಹೇಳಿ ಒಬ್ಬ ಪೊಲೀಸ್ ಪೇದೆ ಕೈ ಇಲ್ಲೇನು ಮಾಂಸವೇ ಇಲ್ಲ, ತಿಂಡಿ ಎಲ್ಲ ಕಿತ್ಕೊಂಡು ಬಂದ್ಬಿಟ್ಟಿದೆ. ಒಂದು 6-7 ಜನ ತೀವ್ರತರವಾದ ಗಾಯಗಳಿಗೆ ಒಳಗಾಗಿದ್ದಾರೆ. ಇದನ್ನೇನು ನಾವು ನಿರ್ಲಕ್ಷ್ಯ ಅನ್ಬೇಕು, ಅಜಾಗರೂಕತೆ ಅನ್ಬೇಕು, ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಇವತ್ತು ಆ ತಾಯಿ 2 ಮಕ್ಕಳನ್ನ ಕಳ್ಕೊಂಡಿರೋ ತಾಯಿ ಸ್ಥಿತಿನ ಆಸ್ಪತ್ರೆಯಲ್ಲಿ ನೀವು ನೋಡಿದ್ದೆ ಆದ್ರೆ ಕರುಳು ಕಿವುಚುತ್ತೆ. ಆ ತಾಯಿ ಬಂದು ಆಕೆ ಕೂಡ ಆಸ್ಪತ್ರೆ ಮುಂದೆ ಬಿದ್ದು ಆಕೆ ಕೂಡ ಪ್ರಜ್ಞೆ ತಪ್ಪಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ನಾವು ಮಾಡ್ಬೇಕಾಗಿರೋ ಆಚರಣೆಗಳು, ನಮ್ಮ ಸಂಸ್ಕೃತಿಗಳು, ನಮ್ಮ ಸಂಭ್ರಮ ಇನ್ನೊಬ್ಬರ ಬದುಕಿನಲ್ಲಿ ಈ ರೀತಿ ಆಟ ಆಡ್ತಾ ಇದೆ. ಏನ 4 ಲಿಫ್ಟ್ ಅಂತ ತಂದಿದ್ರು, ಅದು ಕೇವಲ 3 ದಿವಸ ಆಗಿದೆ. ಮೊದಲನೇ ಕಾರ್ಯಕ್ರಮ. ಆ ವಾಹನ ಮಾಲೀಕ ಅವನ ಪರಿಸ್ಥಿತಿ ಅಧ್ವಾನ. ಮನೆ ಮಠಗಳೆಲ್ಲ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದಾವೆ. ಈ ಒಂದು ಪಟಾಕಿಯನ್ನ ಹೊಡೆದು ಸಂಭ್ರಮಿಸ್ಬೇಕು. ಅಕಸ್ಮಾತ್ ಆಗಿ ಯಾರಾದ್ರೂ ಬುದ್ಧಿವಂತರು, ಇಲ್ಲ ಪೊಲೀಸ್ ಇಲಾಖೆ ಅಥವಾ ಯಾರೋ ಪರಿಸರ ಪ್ರೇಮಿಗಳು ಏನಾದ್ರೂ ಅಪ್ಪಿತಪ್ಪಿ ಪಟಾಕಿ ಹೊಡಿಬೇಡ್ರಿ ಅಂತ ಹೇಳಿದ್ರೆ ಎಲ್ಲ ಮುರ್ಕೊಂಡು ಬಿದ್ದ್ಬಿಡ್ತಾರೆ. ನಮ್ಮಾಚರಣೆ ಮಾತ್ರ ಬುದ್ಧಿ ಹೇಳ್ತೀರಾ, ನಮಗ್ ಮಾತ್ರ ಹೇಳ್ತೀರಾ, ಇವ್ರಿಗೆ ಹೇಳಲಿಲ್ಲ, ಅವ್ರಿಗೆ ಹೇಳಿಲ್ಲ, ಎಲ್ರಿಗೂ ಇದೇನೇ ಹೇಳೋದು. ಯಾರಿಗೂ ಪಟಾಕಿ ನೋಡ್ರಿ, ಪಟಾಕಿ ಸುಡುವಾಗ ಧರ್ಮನೂ ನೋಡಿಲ್ಲ, ಜಾತಿನೂ ನೋಡಿಲ್ಲ, ಎಲ್ಲರನ್ನೂ ಸುಟ್ಟಿದೆ. ಎಲ್ಲರ ಮನೆಗಳನ್ನೂ ಇವತ್ತು ಹಾಳು ಮಾಡಿದಾವೆ. ಮಕ್ಕಳು ಏನೋ ಖುಷಿಗೆ ಗಣೇಶನ ಎಲ್ಲ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರೆ. ಅವ್ರಿಗೆ ಮುಂಜಾಗ್ರತೆ ಏನೇನು ತಗೋಬೇಕು ಅಂತ ಗೊತ್ತಿರಲ್ಲ. ಆ ಪಟಾಕಿಗಳನ್ನ ಈ ಚಿಕ್ಕ ಸಂದುಗಳಲ್ಲಿ ಯಥೇಚ್ಛವಾಗಿ ಹೊಡಿತಾರೆ. ದೊಡ್ಡ ಪಟಾಕಿ, ದೊಡ್ಡ ಸೌಂಡ್ ಬರಬೇಕು ಅಂತ ವಾಹನಗಳೆಲ್ಲ ಸುತ್ತ ನಿಂತಿರ್ತವೆ, ಅದ್ರ ಮಧ್ಯದಲ್ಲಿ ಅಂಟಿಸ್ಬಿಡ್ತಾರೆ. ಅಕಸ್ಮಾತ್ ಆ ಕಿಡಿ ಯಾವ್ದಾನ ಒಂದು ವಾಹನಕ್ಕೆ ಬಿದ್ದು ವಾಹನ ಅಂಟ್ಕೊಂಡ್ರೆ 100 ವಾಹನಗಳು ಸುಟ್ಟೋಗ್ತವೆ. ಅಂತ ಜಾಗಗಳಲ್ಲೆಲ್ಲ ಪಟಾಕಿಗಳನ್ನ ಇಡ್ತಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಹೇಳಕ್ ಹೋದ್ರೆ ಕೇಳಲ್ಲ. ಆ ಸ್ಥಿತಿಲಿ ಇರ್ತಾರೆ, ಒಂಥರ ಉನ್ಮಾದ ಸ್ಥಿತಿ. ಇಂಥ ಪರಿಸ್ಥಿತಿನಲ್ಲಿ ನಾವು ಯಾರಿಗೆ ಏನ್ ಹೇಳ್ಬೇಕು ಅನ್ನೋಂಥದ್ದು ದುರಂತ. ಇವತ್ತೇನೋ ಎಲ್ಲರೂ ಪಟಾಕಿ ಸಿಡಿಸಿದ್ರು, ಯಾರೋ 1000 ಕೊಟ್ರು, ಯಾರೋ 500 ಕೊಟ್ರು, ಯಾವ್ದೋ ರಾಜಕಾರಣಿ ಒಂದು ವೇದಿಕೆ ಕೊಡಿಸ್ತಾನೆ, ಯಾವ್ದೋ ರಾಜಕಾರಣಿ ಒಂದು ಗಣೇಶನ್ ಕೊಡಿಸ್ತಾನೆ, ಯಾವ್ದೋ ರಾಜಕಾರಣಿ ಆರ್ಕೆಸ್ಟ್ರಾ ಕೊಡಿಸ್ತಾನೆ. ಇವತ್ತು ಬದುಕು ಕಳ್ಕೊಂಡಿದ್ದಾರೆ, ಮಗುನ್ ಕಳ್ಕೊಂಡಿದ್ದಾರೆ, ತಾಯಿನ ಕಳ್ಕೊಂಡಿದ್ದಾರೆ, ಕೈ ಕಾಲು ಕಳ್ಕೊಂಡಿದ್ದಾರೆ. ಒಂದು ಮಗು ಗುಡ್ಡೆ ಕಿತ್ತು ಬಂದಿದೆ, ಅದು ಚಿಂತಾಜನಕ ಸ್ಥಿತಿನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನರಕ ಸದೃಷ್ಟವಾದಂಥ ದೃಶ್ಯಗಳು. ಸ್ನೇಹಿತರೆ, ನಾವು ಮಾಡೋವಂಥ ಸಂಭ್ರಮ, ನಾವು ಮಾಡೋವಂಥ ಆಚರಣೆ ಬೇರೆ ಬದುಕಿಗೆ ಆಶ್ರಯ ಆಗಿರ್ಬೇಕು, ಹಾಳು ಮಾಡೋಂಥದ್ದಾಗಬಾರ್ದು. ಇನ್ನ ಒಂದು ದುರಂತ ಅಂದ್ರೆ, ಇವತ್ತು ಯಾರು ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಆ ಯುವಕರು, ಅವ್ರ ಮೇಲೆ ಕೇಸ್ ಆಗುತ್ತೆ. ಈ ಎಲ್ಲ ಹೊಣೆ ಅವ್ರು ಹೊರಬೇಕಾಗುತ್ತೆ.
ಯಾರೋ ಬಂದ, ಎಲ್ಲೋ ಇಟ್ಟ, ಯಾರು ಇಟ್ಟರೋ ನೋಡಿಲ್ಲ, ಯಾರೋ ಆ ಪಟಾಕಿಯನ್ನು ತಂದು ಅದರ ಇಂಜಿನ್ ಮೇಲೆ ಇಟ್ಟಿದ್ದಾನೆ. ಆ ಇಂಜಿನ್ ಸಿಕ್ಕಾಪಟ್ಟೆ ಹೀಟ್ ಆಗಿದೆ. ಆ ಪಟಾಕಿ ಒಳಗಡೆ ಇರೋವೆಲ್ಲ ಕಾವಾಗಿದೆ ಚೆನ್ನಾಗಿ. ಯಾವುದೋ ಒಂದು ಕಿಡಿ ಬಿದ್ದಿದೆ. ಇಡೀ ಏರಿಯಾನೇ ನರಕ ಸದೃಶ್ಯ ಕೂತ್ಬಿಟ್ಟಿದೆ. ದಯವಿಟ್ಟು ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಜವಾಬ್ದಾರಿ ತಗೊಳ್ಳೋಂಥದ್ದು. ನಿಜವಾಗ್ಲೂ ನೋಡ್ರಿ, ಇವಾಗ ಜವಾಬ್ದಾರಿಗೆ ಸೈನ್ ಹಾಕ್ಬಿಟ್ಟು ಯಾರೋ ಒಬ್ಬನ ಹಾಕ್ಕೊಟ್ಬಿಟ್ಟಿರ್ತಾನೆ. ಸ್ಟೇಷನ್ನಲ್ಲಿ ಪರವಾನಗಿ ತಗೊಂಬಿಟ್ಟಿದ್ದಾರೆ. ಈಗ ಅವ್ರ ಮನೆ ಪರಿಸ್ಥಿತಿ ಏನು? ಅವನ ಮೇಲೆ ಕೇಸ್ ಆಗುತ್ತೆ, ವರ್ಷಗಳು ಅಲಿಬೇಕಾಗ್ತದೆ ಕೋರ್ಟಲ್ಲಿ. ಅಷ್ಟು ಸುಲಭನಾಗಿ ನೀವು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಯಾರೋ ಬಂದು ಸ್ಟೇಷನ್ ಅಲ್ಲಿ ನಿಮ್ಮನ್ನು ಬಿಡ್ಸ್ಕೊಬತ್ತಾರಲ್ಲ ಪಟಾಕಿ ಹೊಡೆಯುವಾಗ, ನಮ್ಮ ಹುಡುಗ ಹಾಕ್ರಿ ಅಂತ, ಕೋರ್ಟಲ್ಲಿ ಅದು ನಡೆಯಲ್ಲ. ಅದಕ್ಕಿಂತ ಮುಖ್ಯವಾಗಿ ಬದುಕುಗಳು ಚಿದರಾಗಿದ್ದಾವೆ, ಮನೆಗಳು ಕಳ್ಕೊಳ್ತಾ ಇದ್ದಾರೆ. ಅದೊಂಥರ ದುರಂತ, ನೋಡ್ಲಿಕ್ಕಾಗಲ್ಲ. ದಯವಿಟ್ಟು ಮನವಿ ಮಾಡ್ತೀನಿ, ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಇನ್ನು ಮುಂದೆ ಆದ್ರೂ ಪಟಾಕಿ ಹೊಡೆಯುತ್ತ ಸ್ಥಳ ನೋಡಿ, ಯಾವ್ದಾದ್ರು ದೊಡ್ಡ ಬಯಲು ಪ್ರದೇಶದಲ್ಲಿ ಪಟಾಕಿ ಹೊಡೀರಿ. ವಾಹನಗಳಿರತ್ತವ, ಮಕ್ಕಳಿರತ್ತವ, ರೋಗಿಗಳಿರತ್ತವ, ಆಸ್ಪತ್ರೆಗಳಿರತ್ತವ. ದಯವಿಟ್ಟು ಪಟಾಕಿಗಳನ್ನ ಸಿಡಿಸ್ಬೇಡಿ. ಒಂದ್ ಕಡೆ ಪರಿಸರ ಹಾಳು, ಅದು ಒಂದ್ ಕಡೆ ಇರಲಿ, ಜೀವಗಳು ಈ ರೀತಿ ಹಾಳು. ಮೇಲಾಗಿ ನೀವು ಸಿಡಿಸಿದಂಥವ್ರ ಮೇಲೆ ಕೇಸ್ಗಳಾಗ್ತದೆ. ದಯವಿಟ್ಟು ಎಚ್ಚರ ಇರಲಿ. ಯಾರ ಬದುಕಿನ ಜೊತೆ ನಾವು ಆಟ ಆಡಲಿಕ್ಕೆ ನಮ್ಗೆ ಯಾವ ಅಧಿಕಾರವೂ ಇಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡೋಣ. ತಂದೆ ತಾಯಿಗಳು ಕೂಡ ಇದ್ರ ಕಡೆ ಗಮನ ಹರಿಸ್ಬೇಕು. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಅವರೇನಾದರೂ ಇಂಥ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ಸಹಿ ಹಾಕ್ಬಿಟ್ಟಿದ್ದಾರಾ, ಅವ್ರ ತಲೆ ಮೇಲೆ ಏನು ಭಾರ ಇದೆ, ಅದನ್ನೆಲ್ಲ ತಿಳ್ಕೊಂಡು ಹಿರಿಯರ ಮಾತು ಕೇಳ್ಕೊಂಡು ಯುವಕರು ಈ ಒಂದು ಗಣೇಶ ಸಂಭ್ರಮವನ್ನು ಮುಗಿಸಿ.